देवेन्द्राय सतधर्मरताय च भजतां कल्पवृक्षाय नमतां कामधेनो नमतां वक्रतुण्ड महाकाय सूर्यकोटि समप्रभः निर्विघ्नं कुरवे देवो सर्वकार्येषु सर्वदा नाट्य देवी कुनि कुनितु बंदु नवनाट्य रसगत हरिसने 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 नाट्य रसगत हरिसने 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 हरिसने
ಮಹೇಶ್ವರಿ, ಅಂದು ಆ ಮಹಾದೇವನ ಸತಿಯಾಗಿ ಅಂದಿನ ರಾಕ್ಷಸನ ಸಂಹಾರ ಮಾಡಿದಂತೆ ಈ ಕಲಿಯುಗದ ರಾಕ್ಷಸರ ಸಂಹಾರಕ್ಕಾಗಿ ನೀನ ಧರೆಗಿಳಿದು ಬಾತಾಯಿ ಭೂತಾಯಿ ಸೇವೆ ಮಾಡುತ್ತಾ ಕುರಿಗಳೇ ನಮ್ಮ ಸೇವೆ ಎಂದು ಬದುಕುತ್ತಿರುವುದು ನಮಗೆ ಉದ್ಧಾರ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಮಂಗಳ, ಏ ಮಂಗಳ, ಮುಗಿದೇ ನಿನ್ನ ಮಂಗಳ ಗೌರಿಯ ಪೂಜೆ. ಸ್ವಾಮಿ, ಭಾವತಾಪ ಕಳೆಯುತ್ತಿರುವ ಆ ಭಾವತಾರಿ ಪೂಜೆ ಮಾಡಿದ್ದೇನೆ. ನೀವು ಆ ತಾಯಿಗೆ ನಮಸ್ಕರಿಸೋದೊಂದೇ ಬಾಕಿ ಇದೆ. ಅಮ್ಮ ಗಿರಿಜಾ ಮಾತೆ, ಗಿರಿಜಾ ವಲ್ಲಭನೆಂದು ಕರೆಯಿಸಿಕೊಂಡಿರುವ ಹರಣ ಸತಿಯೇ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯು ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸುವಂತೆ ಎಂದು ನಿನ್ನನ್ನು ಪೂಜಿಸಿ ನಾವು ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಅದಲ್ಲದೆ ಕುರಿಗಳನ್ನು ಸಾಕಿಕೊಂಡು ನನ್ನ ತಮ್ಮಂದಿರನ್ನು ಭೀಮಾರ್ಜುನರಂತೆ ಬೆಳೆಸಿದ್ದೇನೆ. ಇದೆಲ್ಲದಕ್ಕೂ ನಿನ್ನ ಆಶೀರ್ವಾದ ನಮಗೆ ಹೀಗೆ ಇರಲಿ ತಾಯಿ, ಎಂದಿಗೂ ಹೀಗೆ ಇರಲಿ. ಯಾಕೆ ಸ್ವಾಮಿ, ಈ ನಿಮ್ಮ ಮಾತಿನಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿತ್ತಲ್ಲ? ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟುಪಾಡವಾಗಿದೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ ಮಂಗಳ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ಮಂಗಳ. ನನ್ನ ಮಾತು ಅಲ್ಲಗಳೆಯುವುದೆಲ್ಲೆಂದು ನನಗೆ ಮಾತು ಕೊಡ್ತೀಯಾ? ಇದೇನು ನೀವು ಆಡುವ ಮಾತು? ಪತಿ ಆಜ್ಞೆ ಪಾಲಿಸುವುದು ಸತಿಯಾದವಳ ಧರ್ಮ. ಅದರಲ್ಲಿ ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದರೇನು ಫಲ? ಹೇಳಿ, ನಿಮ್ಮ ಆಜ್ಞೆ ಏನೇ ಇದ್ರೂ ಕೂಡ ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಎದ್ದೇಳು ಮಂಗಳ, ಎದ್ದೇಳು. ಈ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣನ್ನೇ ತೆರೆಸಿಬಿಟ್ಟೆ, ನನ್ನ ಹೃದಯದ ಬಡಿತವನ್ನೇ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರಕಣವಾಗಿ ಹೊರ ಹೋಗುವ ಈ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಭಾವನವಾಗಿ ಪ್ರಜ್ವಲಿಸಿ ಉಜ್ವಲದ ಭವಿಷ್ಯದ ಈ ಮನೆ ಕಡೆಗೆ. ಈ ಮನೆಯು ರಾಮರಾಜ್ಯದ ಗೂಡಾಯಿತು. ನನ್ನ ತಮ್ಮ ಬೀರ. ಯಾಕೆ ಬೀರ ಅಂತ ಅರ್ಧದಲ್ಲಿ ಮಾತ ನಿಲ್ಲಿಸ್ಬಿಟ್ರಲ್ಲ? ಯಾಕೆ, ಏನಾಯ್ತು? ಏನಿಲ್ಲ ಮಂಗಳ, ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ಅವನು ಚಿಕ್ಕ ವಯಸ್ಸಿನಲ್ಲಿ ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿ ಸಾಯುವ ಮುನ್ನ ಆ ಬೀರನೆಂಬ ಚಿಕ್ಕ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದರು. ಇಂದು ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನನ್ನಾಗಿ ನಾನು ಬೆಳೆಸಿದ್ದೇನೆ. ಅವನಿಗೆ ನಾನಂದ್ರೆ ತುಂಬಾ ತುಂಬಾ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ಕಾಣುತ್ತಾನೆ. ಮಂಗಳ, ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿಯಬಾರದು. ಅವನನ್ನು ನೀನು ನಿನ್ನ ಸ್ವಂತ ಮಗನ ಹಾಗೆ ನೋಡಿಕೊಳ್ಳಬೇಕು. ಎಂದಿಗೂ ಅನಾಥ ಮಗನೆಂದು ಭಾವಿಸಬೇಡ ಮಂಗಳ, ಇದೇ ನನ್ನ ಆಸೆ. ಇದಂದ್ರೆ ನೀವು ಆಡುವ ಮಾತು? ಬೀರ ಅಂದ್ರೆ ಶಕ್ತಿಯಲ್ಲಿ ಭೀಮ, ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜ್ಯನಿದ್ದಂತೆ. ಇಂದಿನಿಂದ ಅವನು ಅನಾಥನಲ್ಲ. ಅವನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ತೆಗೆದುಕೊಳ್ಳಿ, ನಾನು ನಿಮಗೆ ಕೊಡುತ್ತಿರುವ ರಾಮವಚನ.
ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಹುಚ್ಚನಾಗಿ ಮೆಚ್ಚಿಕೊಂಡೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿಯವರೆಗೂ ಹುಚ್ಚನಾಗಿ ಮೆಚ್ಚಿಕೊಂಡು ನನ್ನ ಕೆಚ್ಚದೆ ಹೊಡೆದು ಕೊಚ್ಚಿ ಹೋಗುತ್ತಿರುವ ಈ ನನ್ನ ಹೃದಯದ ಬಡಿತಕ್ಕೆ ರಭಸದ ಒಡ್ಡಿಗೆ ಭ್ರಮಣೆ ಆಗಿಬಿಟ್ಟೆ. ಇದಕ್ಕಿಂತ ನನಗೆ ಇನ್ನೇನಿದೆ? ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದೆ? ಬಂದೇನಲ್ಲ ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆ ಮಲ್ಲಿಗೆ ಹೂವಿನ ಸುವಾಸನೆಗೈಯುತ್ತಾ ಹಾಡುವೆ ಬಂದಿದ್ದೀನಿ. ಮಂತ್ರಿ ಲಕ್ಷ್ಮೀ ಕ್ಷಮಯಾ ಜರಿತ್ರಿ ಶಯನೇಶ್ವರಂಭ ನಮ್ಮ ಕಲೆಯನ್ನು ನೋಡಿ ಆನಂದಿಸಲು ಆಗಮಿಸಲು ಬಂದಂತ ನಮ್ಮ ಊರಿನ ಹಿರಿಯರಿಗೂ ಹಾಗೂ ಸುತ್ತಮುತ್ತಲಿನಿಂದ ಬಂದಂತ ನನ್ನ ಎಲ್ಲ ಕಲಾ ಪ್ರೇಕ್ಷಕರಿಗೂ ಕೋಟಿ ಕೋಟಿ ನಮನಗಳು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಂ ದೃಶ್ಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಧರ್ಮದ ಅವನತಿಯಾಗುತ್ತದೆಯೋ ಅಧರ್ಮದ ಉನ್ನತಿಯಾಗುತ್ತದೆಯೋ ಆಗ ಕೃಷ್ಣ ಪರಮಾತ್ಮ ಹುಟ್ಟಿ ಬರ್ತಾನೆ. ಸಾಧು ಸಂತರ ಹೋರಾಟಕ್ಕಾಗಿ ಹಾಗೂ ಸಾಧುಗಳ ವಿನಾಶಕ್ಕಾಗಿ ಆ ಕೃಷ್ಣ ಪರಮಾತ್ಮ ಹುಟ್ಟಿ ಬರ್ತಾನೆ. ಅಣ್ಣ, ಅತ್ತಿಗೆ. ಬಾ ಸಹೋದರ, ಕುರಿ ದಡ್ಡಿಯಿಂದ ಈಗ ಬಂದೇನಪ್ಪ? ಹೂ ಅಣ್ಣ, ಕುರಿಗಳನ್ನು ಮೇಯಿಸಿಕೊಂಡು ದಡ್ಡಿ ಒಳಗೆ ಬಿಟ್ಟು ಬರುವುದರೊಳಗೆ ಇಷ್ಟು ಹೊತ್ತಾಯ್ತಣ್ಣ. ಹಾಗಾದ್ರೆ ನಡೆಯಪ್ಪ, ಕೈಕಾಲು ಮುಖ ತೊಳೆದುಕೊಂಡು
ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ ಬಾ. ಈ ಬೀರನಿಗೆ ಚಹಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ಯಂತ್ರವು ನಿಮ್ಮ ಕೈ ತುತ್ತನ್ನು ತಿಂದು ಚಚ್ಚದೆಯ ದೇಹ ಬೆಳೆಸಿಕೊಂಡಿರುವ ಈ ಬೀರ ಕುರಿ ಹಾಲು ಕುಡಿದು ಒಂದು ಬೋಗಾಣಿ ಜೋಳದ ನುಚ್ಚು ಉಂಟು ಬಂದಿದ್ದೇನೆ ಅತ್ತಿಗೆ. ಅತ್ತಿಗೆ, ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಯಾಕೆ ಗೌತಮ್ಮ ಈ ರೀತಿ ಕೇಳ್ತಾ ಇದೀಯಾ? ಅದೇನಂದ್ರೆ ನನಗೆ ಪಂಚ ಪ್ರಾಣಕನು. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ಹಾ ಅದು ಯಾಕಣ್ಣ ತೊದಲಿಸುತ್ತಿರುವಿ? ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ಪಂಚ ಪ್ರಾಣ ಅಂತ. ಹೋಗ್ಲಿ ಬಿಡಣ್ಣ. ತಗೊಳ್ಳಿ ಅಣ್ಣ, 10 ಕುರಿ ಮಾರಿದ 1 ಲಕ್ಷ ರೂಪಾಯಿಯನ್ನ. ಎಂತಹ ಸಾಧನೆ ಸಹೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಈ ನನ್ನ ಸಂಸಾರ ನಡೆಯುತ್ತಿರೋದೇ ಈ ನಿನ್ನ ಕುರಿಮರಿಗಳಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರು 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬಂದ ಬೆಳೆದ ಬೆಳೆಯೆಲ್ಲ ನಾಶವಾಗಿ ಈ ಕಾಯಕ ಮಾಡುವ ನೇಗಿಲ ಯೋಗಿ ನೀನು ದುಡಿದು ತಂದು ತಿಂದು ಎಂದು ತೇಗುವ ಭೋಗಿಯಾಗಿ ಬಿಟ್ಟಿದ್ದಾನಪ್ಪ ಈ ನೇಗಿಲ ಯೋಗಿ. ಆದರೆ ಈ ವರ್ಷವಂತೂ ಮಳೆಯೂ ಇಲ್ಲದಕ್ಕೆ ಬೆಳೆಯೂ ಇಲ್ಲದಂತಾಗಿದೆ ತಮ್ಮ, ಬೆಳೆಯೂ ಇಲ್ಲದಂತಾಗಿದೆ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರು ಯಾಕಣ್ಣ? ನೀನು ನೇಗಿಲ ಯೋಗಿಯಾದ ನೀನು ಎಂದು ಭೋಗಿ ಅಲ್ಲ ಅಣ್ಣ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೇನು ಉಳಿಗಾಲವಿಲ್ಲ ಅಣ್ಣ, ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕವನ್ನ, ನಿತ್ಯ ಅದು ನಿನ್ನ ಕಾಯಕ. ಎಂತಹ ವಿಚಾರ ಹೇಳ್ಬಿಟ್ಟೆಪ್ಪ ನೀನು. ಈ ಕಾಯಕದ ಅರ್ಥವು ನಿನಗೆ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲ ನನ್ನ. ಅಣ್ಣ ಕೇಳಿಲಿ ಯೋಗಿಯ ಅರ್ಥವನ್ನು. ಅಂಗಹೀನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಕರೆಸಿಕೊಂಡ ಶ್ರೀ ಗದುಗಿನ ಪುಟ್ಟ ರಾಜ ಗವಾಯಿಗಳಿಗೆ ಗಾನಯೋಗಿ ಎನ್ನುವರನ್ನ ಗಾನಯೋಗಿ ಎನ್ನುವರು. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವೇದ ದಾಸೋಹಿಯಾದವರು ನಮ್ಮ ಸಿದ್ಧಗಂಗಾ ಶಿವಕುಮಾರರಿಗೆ ಶಿವಯೋಗಿ ಎನ್ನುವರನ್ನ ಶಿವಯೋಗಿ ಎನ್ನುವರು. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಗೆ ಸಹಿಸಿ, ಆಸೆಯನ್ನು ತ್ಯಜಿಸಿ, ಜೇಬುಗಳಲ್ಲದ ಶರ್ಟ್ ಅನ್ನು ಧರಿಸಿ, ಬಿಡುವಿಲ್ಲದೆ ಸರ್ವ ಜನಾಂಗಕ್ಕೆ ಪ್ರವಚನ ಸಾರಿ ಅವರು ಲಿಂಗೈಕ್ಯರಾಗುವ ಮುನ್ನ ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಇದರಲ್ಲೇನಿದೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನೀನೂ ಇಲ್ಲ ನಾನೂ ಇಲ್ಲ ಎಂದು ಬರೆದ ಶಿವಾಧೀನರಾದರಲ್ಲ ನಮ್ಮ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಜ್ಞಾನಯೋಗಿ ಎನ್ನುವರನ್ನ ಜ್ಞಾನಯೋಗಿ ಎನ್ನುವರು. ತಮ್ಮ, ಇವೆಂತಹ ಮಾತುಗಳು ಇವು? ಇನ್ನು ಕೇಳಣ್ಣ, ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಿನಲ್ಲಿ ಮಳಿ ಚಳಿ ಬಿಸಿಲೆನ್ನದೆ ಹಗಲಿರುಳು ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುತ್ತಾನಲ್ಲನ್ನ ನೀನು ನೇಗಿಲ ಯೋಗಿಯನ್ನ, ನೀನು ನೇಗಿಲ ಯೋಗಿ. ಈ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆನಪ್ಪ ನಾನು, ಜಗವನ್ನೇ ಮರೆತು. ಅಣ್ಣ, ಅತ್ತಿಗೆ, ಇದೇನಿದು ಸಂತೋಷದ ಸಂಭ್ರಮ? ನಮ್ದಿರ್ಲಪ್ಪ, ನೀನು ಬರೀ ಚಸ್ಮಾ ಹಾಕೊಂಡು ಸ್ಟೈಲ್ ಮಾಡಕತ್ತಿ, ಚಂದ ಓದಕತ್ತಿಲ್ ಮತ್ತು ಡಿಗ್ರಿ ಅಭ್ಯಾಸ ಚೆನ್ನಾಗಿದೆ ನಡೆದೆ ಅತ್ತಿಗೆ. ಹಣಕ್ಕಾಗಿ ಅಣ್ಣನ ಹತ್ರ ಬಂದೆ ಅಷ್ಟೇ. ಎಷ್ಟು ಬೇಕಾಗಿತ್ತು ಸಹೋದರ? ಅಣ್ಣ,
ಇದೀಗ ತಾನೇ ಕುರಿ ಮಾರಿದ ಹಣವಿದೆಯಲ್ಲ ತಮ್ಮನಿಗೆ ಕೊಟ್ಟು ಬಿಡಣ್ಣ. ಅವನು ಕೂಡ ಶಾಲೆ ಕಲಿತು ದೊಡ್ಡ ವಿದ್ಯಾವಂತನಾಗಲಿ ಅಣ್ಣ, ದೊಡ್ಡ ವಿದ್ಯಾವಂತನಾಗಲಿ. ಅದನ್ನೇ ಕೇಳಿದೆ ಸಹೋದರ, ನಾನು ಎಷ್ಟು ಬೇಕಂತ? 25,000 ಸಾಕಣ್ಣ. ತೆಗೆದುಕೋ ಸಹೋದರ, ಹಣವೆಂದ ಮೇಲೆ ಸ್ವಲ್ಪ ಹಿಡಿತದಿಂದಿರಬೇಕು. ಈ ನಮ್ಮ ಸಂಸಾರ ಆನಂದ ಸಾಗರವಾಯ್ತಲ್ಲವೇ? ಇದೇ ಖುಷಿಯಲ್ಲಿ ಸ್ವಲ್ಪ ಏನಾದ್ರೂ ತಮ್ಮಂದಿರ ಜೊತೆ ಹಾಡಿ ಕುಣಿಯೋಣವಾ? ಸ್ವಲ್ಪ ಯಾಕ್ರಿ ಜಾಸ್ತಿನ ಹಾಡಿ ಕುಡಿಯೋ, ನೀವು ಸ್ವಲ್ಪ ನಕ್ಕೊಂತ ಹೇಳಿ ಏನಾಗಂಗಿಲ್ಲ. ನೀವು ಕಲಿಸ್ಕೊಡ್ತೀನಿ ಅಂದ್ಮೇಲೆ ನೋಡು ಬಾ. ಡ್ಯಾನ್ಸ್ ಮಾಡಕ್ ಬರೋಲ್ಲ, ಹೊಸ ಬಂದಿ ನಾನು. ಡ್ಯಾನ್ಸ್ ಹೇಳ್ಕೊಂಡು ನಗುದು ಹೇಳ್ಕೊಳ್ಳಿ ನಿಮ್ಮದು. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಪ್ಪಿನ ಓಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಪ್ಪಿನ ಓಟವೇ. ನಡೆಯತ್ತಿಗೆ ಹೋಗೋಣ. ಬಾರು ಯಪ್ಪ, ಡ್ಯಾನ್ಸ್ ಮಾಡಿದ ದೃಷ್ಟಿಯಾಗಿರ್ಬೇಕಂತಂದ ನೀನು. ಥ್ಯಾಂಕ್ಸ್ ಅತ್ತಿಗೆ. ಹೋದ್ಮೇಲೆ ಚೆನ್ನಾಗಿ ದೃಷ್ಟಿ ತೆಗಿ ಒಳ ಹೋಗಿದ್ದ ಹಂಗ ಕೂತಿದ್ದೆ ನಾನು. ದೃಷ್ಟಿ ನಿಮಗ್ ತೆಗಿತಾರಂತ ಮಾಡಿರೇನು? ಹಣೆ ಬರ ನನ್ನ ತಮ್ಮ ಮಾತಾಡಿ. ಆದ್ರೆ ಈ ನನ್ನ ಮೈದ್ ಬಾ ಶಾನೆ ಐತಿ. ಎಲ್ರು ಸರಿ ಊಟ ಮಾಡೋಣ. ನಡಿ, ನೀವ್ ಒಳಗೆ ನಡಿ, ನಾವು ಸ್ವಲ್ಪ ಹೊಲ ಕಡೆ ಹೋಗಿ ಬರ್ತೀನಿ. ಸರಿ ಹೋಗಿ ಲಗು ಬಂದ್ಬಿಡ್ರಿ ಮತ್ತ. ಆಯ್ತು ಬರ್ತೀನಿ ಬಾ. ಅಲ್ಲೇ ಯಾರ ಜೊತೆ ಮಾತಾಡ್ಸ್ಕೊಂಡು ಕುಂಡ್ರಬೇಡ್ರಿ.